ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗೈಸ್, ಇತ್ತೀಚೆಗೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಈ ಬ್ರಹ್ಮಾಂಡದ 2 ಅತ್ಯಂತ ಹಳೆಯ ಗ್ಯಾಲಕ್ಸಿಗಳನ್ನ ಕಂಡುಹಿಡಿಯಿತು. ಆದ್ರೆ ಆ ಗ್ಯಾಲಕ್ಸಿಗಳು ನಮ್ಮ ಭೂಮಿಗೆ ಎಷ್ಟು ದೂರದಲ್ಲಿವೆ ಅಂಡ್ ಹಾಗೆ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿಗೆ ಎಂಟರ್ ಆದ 2 ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ಸಿನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕೂಡ ಆನ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಬೆಲ್ 2744 ಇದನ್ನ ಪ್ಯಾಂಡೋರಾಸ್ ಕ್ಲಸ್ಟರ್ ಅಂತ ಕೂಡ ಕರೀತಾರೆ. ಇದನ್ನ ರೆನಾಟೋ ಡಾಪ್ಗೆ ಅನ್ನೋ ಖಗೋಳ ವಿಜ್ಞಾನಿ ಕಂಡು ಹಿಡಿದರು. ಇದೊಂದು ಜೈಂಟ್ ಗ್ಯಾಲಕ್ಸಿ ಕ್ಲಸ್ಟರ್. ಈ ಅಬೆಲ್ 2744 ಗ್ಯಾಲಕ್ಸಿ ಕ್ಲಸ್ಟರ್ ನಮ್ಮ ಭೂಮಿಗೆ ಸುಮಾರು 350 ಬಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಸ್ಕಲ್ಪ್ಟರ್ ಕನ್ಸ್ಟಿಲೇಷನ್ ಅಲ್ಲಿದೆ. ನಿಮಗ್ ಗೊತ್ತಾ, ಈ ಗ್ಯಾಲಕ್ಸಿ ಕ್ಲಸ್ಟರಿನ ಒಟ್ಟು ಮಾಸ್ ಅಲ್ಲಿ ಕೇವಲ ಡಾರ್ಕ್ ಮ್ಯಾಟರಿನ ಮಾಸ್ 75% ಇರುತ್ತೆ. ಇನ್ನುಳಿದ 25% ಈ ಗ್ಯಾಲಕ್ಸಿ ಕ್ಲಸ್ಟರ್ ಅಲ್ಲಿರೋ ಗ್ಯಾಲಕ್ಸೀಸ್ ಅಂಡ್ ಅವುಗಳಲ್ಲಿರೋ ನಕ್ಷತ್ರಗಳದು. ಈ ಗ್ಯಾಲಕ್ಸಿ ಕ್ಲಸ್ಟರ್ ಅಲ್ಲಿರೋ ಗ್ಯಾಸ್ ಎಷ್ಟು ಬಿಸಿಯಾಗಿರುತ್ತೆ ಅಂದ್ರೆ ಅದು ಕೇವಲ ಎಕ್ಸ್ರೇಸ್ ಅಲ್ಲಿ ಮಾತ್ರ ಶೈನ್ ಆಗುತ್ತೆ. ವೆಲ್ ಗೈಸ್, ಈಗ ವಿಷಯಕ್ಕೆ ಬಂದ್ರೆ ಡಿಸೆಂಬರ್ 25, 2021ರಲ್ಲಿ ನಾಸಾ, ಇಎಸ್ಎ ಮತ್ತು ಸಿಎಸ್ಎ ಕೊಲ್ಯಾಬರೇಟ್ ಆಗಿ ಲಾಂಚ್ ಮಾಡಿದ ಪ್ರಪಂಚದ ಅತಿದೊಡ್ಡ ಸ್ಪೇಸ್ ಟೆಲಿಸ್ಕೋಪ್ ಆದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಈ ಗ್ಯಾಲಕ್ಸಿ ಕ್ಲಸ್ಟರ್ ಅನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡುವಾಗ ಈ ಅಬೆಲ್ 2744 ಗ್ಯಾಲಕ್ಸಿ ಕ್ಲಸ್ಟರಿನ ಔಟರ್ ರೀಜನ್ ನಲ್ಲಿ ಈ ಬ್ರಹ್ಮಾಂಡದ 2 ಅತ್ಯಂತ ಹಳೆಯ ಮತ್ತು ನಮ್ಮ ಭೂಮಿಗೆ ತುಂಬಾ ದೂರದ ಗ್ಯಾಲಕ್ಸಿಗಳು ಕಂಡು ಬಂದವು. ಈ ಚಿತ್ರವನ್ನ 2022 ನವೆಂಬರ್ 17ರಂದು ಆಸ್ಟ್ರೋಫಿಸಿಕಲ್ ಜರ್ನಲ್ ಲೆಟರ್ ನಲ್ಲಿ ಪಬ್ಲಿಷ್ ಮಾಡಲಾಯಿತು. ಇದನ್ನ ಹಾರ್ವರ್ಡ್ ಸ್ಮಿಥ್ಸೋನಿಯನ್ ಸೆಂಟರ್ ಫಾರ್ ಆಸ್ಟ್ರೋಫಿಸಿಕ್ಸಿನ ಖಗೋಳ ವಿಜ್ಞಾನಿ ರೋಹನ್ ನಾಯ್ಡು ಮತ್ತು ಅವರ ತಂಡ ರಿಲೀಸ್ ಮಾಡಿದರು. ವೆಬ್ ಟೆಲಿಸ್ಕೋಪ್ ಕಂಡುಹಿಡಿದ ಈ 2 ದೈತ್ಯ ಗ್ಯಾಲಕ್ಸಿಗಳು ರೂಪುಗೊಂಡು ಸುಮಾರು 13.5 ಬಿಲಿಯನ್ ವರ್ಷಗಳಾಗ್ತಿದೆ ಅಂತೆ. ಅಂದ್ರೆ ಈ 2 ದೈತ್ಯ ಗ್ಯಾಲಕ್ಸಿಗಳು ಬಿಗ್ ಬ್ಯಾಂಗ್ ನಡೆದ 350 ಮಿಲಿಯನ್ ವರ್ಷಗಳ ನಂತರ ರೂಪುಗೊಂಡಿವೆ ಅಂತ ಖಗೋಳ ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ. ಗೈಸ್, ಈಗ ನಮ್ಗೆ ಕಾಣಿಸ್ತಿರೋ ಈ ಗ್ಯಾಲಕ್ಸಿಗಳು ಸುಮಾರು 1350 ಶತಕೋಟಿ ವರ್ಷಗಳಷ್ಟು ಹಳೆಯವು. ಸುಮಾರು 1350 ಶತಕೋಟಿ ವರ್ಷಗಳ ಹಿಂದೆ ಎಮಿಟ್ ಆದ ಈ ಗ್ಯಾಲಕ್ಸಿಗಳ ಬೆಳಕು ಈಗ ನಮ್ಮ ಭೂಮಿಗೆ ತಲುಪಿದೆ. ಅಂದ್ರೆ ಈ ಬೆಳಕು ಎಮಿಟ್ ಆದಾಗ ಇನ್ನು ಈ ನಮ್ಮ ಭೂಮಿ, ಸೋಲಾರ್ ಸಿಸ್ಟಮ್ ಅಂಡ್ ಈವನ್ ಈ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಕೂಡ ಇನ್ನು ಕಂಪ್ಲೀಟ್ ಆಗಿ ತಯಾರಾಗಿರ್ಲಿಲ್ಲ. ಗೈಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಗೈಸ್, ಈಗ ನಮ್ಮ ಖಗೋಳ ವಿಜ್ಞಾನಿಗಳು ಆಕಸ್ಮಿಕವಾಗಿ ಕಂಡುಹಿಡಿದ 2 ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ಸಿನ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲನೆಯದು 2I ಬೋರಿಸೋವ್. ಇದನ್ನ C/2019 Q4 ಅಂತ ಕೂಡ ಕರೀತಾರೆ. ಇದೊಂದು ರೋಗ್ ಕಾಮೆಟ್. ಇದನ್ನ 2019 ಆಗಸ್ಟ್ 29ರಂದು ಕ್ರೆಮೆನ್ ಅಮೇಚರ್ ಆಸ್ಟ್ರೋನಮರ್ ಮತ್ತು ಟೆಲಿಸ್ಕೋಪ್ ಮೇಕರ್ ಆದ ಗೆನೆಡಿ ಬೋರಿಸೋವ್ ಅವರು ಕಂಡು ಹಿಡಿದರು. ಈ 2I ಬೋರಿಸೋವ್ ಕಾಮೆಟಿನ ಡಯಾಮೀಟರ್ ಸುಮಾರು 1.4 ರಿಂದ 16 ಕಿಲೋಮೀಟರ್ಸ್ ಇರುತ್ತೆ. ಈ ಕಾಮೆಟ್ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿಗೆ ಎಂಟರ್ ಆದಾಗ್ಲಿಂದ ಸುಮಾರು 0.4% ತನ್ನ ಮಾಸ್ ಅನ್ನ ಕಳೆದುಕೊಂಡಿರುತ್ತೆ. ಈ ಕಾಮೆಟ್ ನಮ್ಮ ಭೂಮಿಗೆ ಹತ್ತಿರ ಬರಲಿಲ್ಲ. ಇದು ನಮ್ಮ ಭೂಮಿಗೆ ಸುಮಾರು 300 ಮಿಲಿಯನ್ ಕಿಲೋಮೀಟರ್ಸ್ ದೂರದಿಂದ ಪಾಸ್ ಆಯಿತು. ಆದ್ದರಿಂದ ರೆಡಾರ್ ನ ಬಳಸಿ ಈ ಕಾಮೆಟಿನ ಆಕ್ಚುಯಲ್ ಸೈಜ್ ಮತ್ತು ಶೇಪ್ ಅನ್ನ ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಧೂಮಕೇತುವು ಅಕ್ಟೋಬರ್ 2019ರ ಅಂತ್ಯದಲ್ಲಿ ಸೌರವ್ಯೂಹದ ಕ್ರಾಂತಿ ವೃತ್ತದ ಅಂದ್ರೆ ಎಕ್ಲಿಪ್ಟಿಕ್ ಮೂಲಕ ಹಾದು ಹೋಯಿತು. ಅಂಡ್ ಇದು 2019 ಡಿಸೆಂಬರ್ 8ರಂದು ನಮ್ಮ ಸೂರ್ಯನಿಗೆ 2 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ನಷ್ಟು ಕ್ಲೋಸ್ ಅಪ್ರೋಚ್ ಆಯಿತು. ಅಂಡ್ ಹಾಗೆ 2019 ಡಿಸೆಂಬರ್ 28ರಂದು ಈ ಬೋರಿಸೋವ್ ಕಾಮೆಟ್ ನಮ್ಮ ಭೂಮಿಗೆ ಕ್ಲೋಸ್ ಅಪ್ರೋಚ್ ಆಯಿತು. ನವೆಂಬರ್ 2019ರಲ್ಲಿ ಯೇಲ್ ಯೂನಿವರ್ಸಿಟಿಯ ಖಗೋಳ ಶಾಸ್ತ್ರಜ್ಞರು ಈ ಧೂಮಕೇತುವಿನ ಬಾಲವು ನಮ್ಮ ಭೂಮಿಯ ಗಾತ್ರಕ್ಕಿಂತ ಸುಮಾರು 14 ಪಟ್ಟು ದೊಡ್ಡದಾಗಿದೆ ಎಂದು ಹೇಳಿದರು. ಅಂಡ್ ಹಾಗೆ ಅವರು ಒಂದು ಇತರ ಸೋಲಾರ್ ಸಿಸ್ಟಮಿನ ಕಾಮೆಟಿನ ಬಾಲದ ಮುಂದೆ ನಮ್ಮ ಭೂಮಿಯನ್ನ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಕೂಡ ಕಂಪೇರ್ ಮಾಡಿ ಹೇಳಿದರು. ಈ ಬೋರಿಸೋವ್ ಕಾಮೆಟ್ ಮತ್ತೆ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿಗೆ ಕೆಲವು ಕೋಟ್ಯಾಂತರ ವರ್ಷಗಳ ನಂತರ ಎಂಟರ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಈ 2I ಬೋರಿಸೋವ್ ಕಾಮೆಟ್ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿಗೆ ಕ್ಯಾಸಿಯೋಪಿಯಾ ಅನ್ನೋ ಕನ್ಸ್ಟಿಲೇಷನ್ ಕಡೆಯಿಂದ ಎಂಟರ್ ಆಯಿತು. ಅಂಡ್ ಪ್ರಸ್ತುತ ಇದು ಟೆಲಿಸ್ಕೋಪಿಯಂ ಕನ್ಸ್ಟಿಲೇಷನ್ ಕಡೆಗೆ ಗಂಟೆಗೆ ಸುಮಾರು 1,80,000 ಕಿಲೋಮೀಟರ್ಗಳ ವೇಗದಿಂದ ಪ್ರಯಾಣಿಸುತ್ತಿದೆ.
ಗಾಯ್ಸ್, ಈಗ ಇಂಟರ್ಸ್ಟೆಲ್ಲರ್ ಸ್ಪೇಸ್ ನಿಂದ ಬಂದ ಆ ಎರಡನೇ ಆಬ್ಜೆಕ್ಟ್ ಯಾವುದು ಅಂತ ನೋಡೋಣ. ಅದೇ ಓಮುವಾಮುವಾ. ಇದನ್ನ 1A/2017 U1 ಅಂತ ಕೂಡ ಕರೀತಾರೆ. ನಮ್ಮ ಸೋಲಾರ್ ಸಿಸ್ಟಮ್ ಮೂಲಕ ಹಾದು ಹೋದ ಮೊದಲ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಈ ಓಮುವಾಮುವಾ. ಇದನ್ನ 2017 ಅಕ್ಟೋಬರ್ 19ರಂದು ಕೆನೇಡಿಯನ್ ಆಸ್ಟ್ರೋನಮರ್ ಆದ ರಾಬರ್ಟ್ ಜೆ ಅವರು ಅಮೆರಿಕದ ಹವಾಯಿದಲ್ಲಿರೋ ಪ್ಯಾನರಾಮಿಕ್ ಸರ್ವೆ ಟೆಲಿಸ್ಕೋಪ್ ಅಂಡ್ ರ್ಯಾಪಿಡ್ ರೆಸ್ಪಾನ್ಸಿವ್ ಸಿಸ್ಟಮ್ ಅಂದ್ರೆ ಪ್ಯಾನ್ ಸ್ಟಾರ್ಸ್ ಸಹಾಯದಿಂದ ಕಂಡು ಹಿಡಿದರು. ಇದನ್ನ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿದಾಗ ಇದು ನಮ್ಮ ಭೂಮಿಗೆ ಸುಮಾರು 33 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿ ನಮ್ಮ ಸೂರ್ಯನನ್ನ ಕೂಡ ದಾಟಿ ಹೋಗಿತ್ತು. ಈ ಓಮುವಾಮುವಾ ಒಂದು ಚಿಕ್ಕ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್. ಇದು ಸುಮಾರು 100ರಿಂದ 1000 ಮೀಟರ್ಸ್ ಉದ್ದ ಮತ್ತು 35ರಿಂದ 167 ಮೀಟರ್ಸ್ ಅಗಲವಿತ್ತು. ಇದು ಸೇಮ್ ನಮ್ಮ ಔಟರ್ ಸೋಲಾರ್ ಸಿಸ್ಟಮ್ ಅಲ್ಲಿರೋ ಆಬ್ಜೆಕ್ಟ್ಸ್ ರೀತಿನೇ ಕೆಂಪು ಬಣ್ಣದಲ್ಲಿತ್ತು. ಈ ಓಮುವಾಮುವಾ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿಗೆ ಲೈರಾ ಕನ್ಸ್ಟಿಲೇಷನ್ ಕಡೆಯಿಂದ ಎಂಟರ್ ಆಯಿತು. ಈ ಲೈರಾ ಕನ್ಸ್ಟಿಲೇಷನ್ ನಲ್ಲಿ ವೇಗ ಡೆಲ್ಟಾ ಟು ಲೈರಾ, ಕೆಪ್ಲರ್ 62, ಕೆಪ್ಲರ್ 37, ಕೆಪ್ಲರ್ 59, ಕೆಪ್ಲರ್ 53, ಕೆಪ್ಲರ್ 60, ಕೆಪ್ಲರ್ 438, ಕೆಪ್ಲರ್ 444, ಕೆಪ್ಲರ್ 160. ಸೊ ಹೀಗೆ ಕೆಲವು ಸಾವಿರಾರು ಸ್ಟಾರ್ ಸಿಸ್ಟಮ್ಸ್ ಇವೆ. ಆದ್ರೆ ಈ ಓಮುವಾಮುವಾ ಯಾವ ಪ್ಲಾನೆಟರಿ ಸಿಸ್ಟಮ್ ನಿಂದ ಬಂದಿದೆ ಅಂತ ಇವತ್ತಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಇದು ಬಹುಶಃ ಯಾವ್ದಾದ್ರು ಡಿಸ್ಇಂಟಿಗ್ರೇಟೆಡ್ ರೋಗ್ ಕಾಮೆಟ್ ಅಥವಾ ಎಕ್ಸೋ ಕಾಮೆಟಿನ ಪೀಸ್ ಆಗಿರಬಹುದು ಅಂತ ಚೆಕ್ ಅಮೆರಿಕನ್ ಆಸ್ಟ್ರೋನಮರ್ ಆದ ಜಿಡೆನಿಕ್ ಸೆಕೆನನ ಅವರು ಹೇಳಿದರು. ಆದ್ರೆ ಇನ್ನು ಕೆಲವು ವಿಜ್ಞಾನಿಗಳು ನಮ್ಮ ಭೂಮಿಯನ್ನ ಹತ್ತಿರದಿಂದ ವೀಕ್ಷಿಸಿ ಅಧ್ಯಯನ ಮಾಡಲು ಅನ್ಯ ಲೋಕದ ಜೀವಿಗಳು ಇದನ್ನ ಕಳಿಸಿರಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯ ಎವಿಡೆನ್ಸಸ್ ಇಲ್ಲ. ಆದ್ದರಿಂದ ಜುಲೈ 2019ರಲ್ಲಿ ನಮ್ಮ ಖಗೋಳ ಶಾಸ್ತ್ರಜ್ಞರು ಇದು ನಮ್ಮ ಸೋಲಾರ್ ಸಿಸ್ಟಮ್ ಆಚೆ ಪ್ಲೂಟೋದಂತಹ ಒಂದು ಎಕ್ಸೋ ಪ್ಲಾನೆಟಿನ ಪೀಸ್ ಎಂದು ಅಂಡ್ ಇದೊಂದು ನ್ಯಾಚುರಲ್ ಆಬ್ಜೆಕ್ಟ್ ಆಗಿದೆ ಅಂತ ಕನ್ಕ್ಲೂಡ್ ಮಾಡಿದರು. ನಾಸಾದ ಹಬಲ್ ಮತ್ತು ಸ್ಪಿಟ್ಸರ್ ಸ್ಪೇಸ್ ಟೆಲಿಸ್ಕೋಪ್ಸ್ ಟ್ರ್ಯಾಕ್ ಮಾಡಿದ ಡೇಟಾ ಪ್ರಕಾರ ಈ ಓಮುವಾಮುವಾ ಆಬ್ಜೆಕ್ಟ್ ಸೆಕೆಂಡ್ಗೆ ಸುಮಾರು 38.3 ಕಿಲೋಮೀಟರ್ಗಳ ವೇಗದಿಂದ ಪೆಗಾಸಸ್ ಕನ್ಸ್ಟಿಲೇಷನ್ ಕಡೆಗೆ ಪ್ರಯಾಣಿಸುತ್ತಿದೆ. ಗೈಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಕಾಸ್ಬಿ ಇದು ಯುರೋಪಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಲಾಂಚ್ ಮಾಡಿದ ಮೊದಲ ಸ್ಯಾಟಲೈಟ್. ಈ ಕಾಸ್ಬಿ ಸ್ಯಾಟಲೈಟ್ ಅನ್ನ ಮೊದಲ ಬಾರಿಗೆ ಯುರೋಪಿಯನ್ ಸೈಂಟಿಫಿಕ್ ಕಮ್ಯುನಿಟಿ 1960ರ ದಶಕದ ಆರಂಭದಲ್ಲಿ ಅಪ್ರೂವಲ್ಗೆ ಕಳಿಸಿತು. ಆದ್ರೆ ಇದನ್ನ 1969ರಲ್ಲಿ ಯುರೋಪಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕೌನ್ಸಿಲ್ ಅಪ್ರೂವ್ ಮಾಡಿತು. ಈ ಕಾಸ್ಬಿ ಸ್ಯಾಟಲೈಟ್ ಗಾಮಾ-ರೇ ಡಿಟೆಕ್ಟರ್ಸ್ ಅನ್ನ ಹೊಂದಿತ್ತು. ಈ ಸ್ಯಾಟಲೈಟ್ ಅನ್ನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕಾಸ್ಮಿಕ್ ಗಾಮಾ-ರೇ ಸೋರ್ಸಸ್ ಅನ್ನ ಅಧ್ಯಯನ ಮಾಡಲು ಲಾಂಚ್ ಮಾಡಿತು. ಸೊ ಹೀಗೆ ಇದು ತನ್ನ ಲೈಫ್ ಟೈಮ್ ಅಲ್ಲಿ ಸುಮಾರು 25 ಗಾಮಾ-ರೇ ಸೋರ್ಸಸ್ ಅನ್ನ ಗುರುತಿಸಿತು. ಅಂಡ್ ಹಾಗೆ ಇದು ಎಕ್ಸ್ರೇ ಬೈನರಿ ಸಿಗ್ನಲ್ಸ್ X3 ಅನ್ನ ಕೂಡ ಅಬ್ಸರ್ವ್ ಮಾಡಿತು. ಇದನ್ನ 1975 ಆಗಸ್ಟ್ 9ರಂದು ಯುರೋಪಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಪರವಾಗಿ ನಾಸಾ ಲಾಂಚ್ ಮಾಡಿತು. ಸೊ ಹೀಗೆ ಇದು 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಏಪ್ರಿಲ್ 25, 1982ರಲ್ಲಿ ತನ್ನ ಮಿಷನ್ ಅನ್ನ ಪೂರ್ಣಗೊಳಿಸಿತು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.